ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಲಿಟ್ಮಸ್ ಪೇಪರ್ and how to obtain litmus paper and some acids are present in some substances and taste of acid bases ಇದನ್ನ ಡಿಸ್ಕಸ್ ಮಾಡಿದ್ವಿ. ಸಿ ಅದರಲ್ಲಿ ಕಂಟಿನ್ಯೂ ಮಾಡೋಣ. ಇಲ್ಲಿ ಕ್ವೆಶನ್ ಕೇಳಿದ್ರು ಅಲ್ವಾ, ನಾವು ಲಿಟ್ಮಸ್ ಪೇಪರ್ ಸಿಗಲಿಲ್ಲ ಅಂದರೆ ಬೇರೆ ಇನ್ಯಾವುದನ್ನು ಇಂಡಿಕೇಟರ್ ಆಗಿ ಆಸಿಡ್ ಬೇಸನ್ನು ಕಂಡುಹಿಡಿಯೋದಕ್ಕೆ ಉಪಯೋಗಿಸ್ಬೋದು ಅಂತ ಹೇಳಿ ಇಲ್ಲಿ ಕ್ವೆಶನ್ಸ್ ಇತ್ತು. ಸಿ ಅದನ್ನು ಕಂಟಿನ್ಯೂ ಮಾಡೋಣ. ಸಿ ನೆಕ್ಸ್ಟ್ 2.1.2 ನೋಡಿ, ರೆಡ್ ರೋಸ್ ಆಸ್ ಆನ್ ಇಂಡಿಕೇಟರ್. ಅಲ್ಲಿ ಲಿಟ್ಮಸ್ ಪೇಪರ್ನ ಇಂಡಿಕೇಟರ್ ಆಗಿ ಬಳಸಿದ್ವಿ ಅಲ್ವಾ. ಈಗ ನೆಕ್ಸ್ಟ್ ಇನ್ ಕೇಸ್ ನಮಗೆ ಲಿಟ್ಮಸ್ ಪೇಪರ್ ಸಿಗಲಿಲ್ಲ ಅಂತ ಅಂದರೆ ಬೇರೆ ಯಾವುದನ್ನ ಇಂಡಿಕೇಟರ್ ಆಗಿ ಉಪಯೋಗಿಸ್ಬೋದು ಅಂತ ಹೇಳಿ. ಸಿ ರೆಡ್ ರೋಸ್ ಆಸ್ ಆನ್ ಇಂಡಿಕೇಟರ್, ಕೆಂಪು ರೋಸ್, ರೆಡ್ ರೋಸ್ ಇರುತ್ತಲ್ಲ, ಕೆಂಪು ಗುಲಾಬಿಯ ಅನ್ನ ಸೂಚಕಗಳಾಗಿ ಬಳಸೋದು. ಸಿ ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ಮೆನಿ ಕಲರ್ಡ್ ಫ್ಲವರ್ಸ್ ಇನ್ ಯುವರ್ ಸರೌಂಡಿಂಗ್ಸ್. ನಿಮ್ಮ ಸುತ್ತಮುತ್ತ ಅನೇಕ ಬಣ್ಣಗಳನ್ನು ಹೊಂದಿರತಕ್ಕಂಥ ಹೂವುಗಳನ್ನು ನೀವು ನೋಡಿರ್ತೀರಾ. ಟ್ರೈ ಮೇಕಿಂಗ್ ಯುವರ್ ಇಂಡಿಕೇಟರ್ ಯೂಸಿಂಗ್ ದೀಸ್ ಫ್ಲವರ್ಸ್. ಹಾಗಾದರೆ ಅವುಗಳನ್ನು ಸೂಚಕಗಳಾಗಿ ಇಂಡಿಕೇಟರ್ ಆಗಿ ಬಳಸೋದ್ರ ಬಗ್ಗೆ ನೀವು ಒಂದು ಪ್ರಯತ್ನವನ್ನು ಮಾಡಿ. ಹೇಗೆ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ, ಲೆಟಸ್ ಪ್ರಿಪೇರ್. ಹೇಗೆ ಇಂಡಿಕೇಟರ್ನ ನಾವು ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಗೆ ನೀಟಾಗಿ ಕೇಳಿಸ್ಕೊಳ್ಳಿ. ನೀವು ಇದನ್ನು ಮಾಡಿ ಎಂಜಾಯ್ ಮಾಡ್ಬೋದು. ಈ ಒಂದು ಎಕ್ಸ್ಪೆರಿಮೆಂಟ್ಸ್ನ ತುಂಬ ನಿಮಗೂ ಸಹ ಖುಷಿ ಕೊಡುತ್ತೆ. ಆ್ಯಂಡ್ ಆದಷ್ಟು ನಿಮ್ಮ ಮನೆ ಹತ್ರ ಅಥವಾ ಟೆರೆಸಲ್ಲಿ ಜಾಗ ಇದ್ದರೆ ಪಾಟ್ಗಳಲ್ಲಿ ಫ್ಲವರ್ ಪ್ಲ್ಯಾಂಟ್ನ ಬೆಳೆಸೋವಂಥದ್ದು, ಮನೆ ಮುಂದೆ ಜಾಗ ಇದ್ದರೆ ಈ ಥರ ಫ್ಲವರ್ ಗಿಡಗಳನ್ನ, ವೆಜಿಟೇಬಲ್ಸ್ ಪ್ಲ್ಯಾಂಟ್ಸ್ನ ಬೆಳೆಸೋವಂಥದ್ದು, ಈ ಹ್ಯಾಬಿಟ್ಸ್ನ ಬೆಳೆಸ್ಕೊಳ್ಳಿ. ಇಟ್ಸ್ ಫೀಲ್ಸ್ ಗುಡ್ ಆ್ಯಂಡ್ ಹ್ಯಾಪಿ ಇನ್ ಯುವರ್ ಫ್ಯೂಚರ್. ಓಕೆ. ಸಿ ಕಲೆಕ್ಟ್ ಸಮ್ ಫಾಲನ್ ಪೆಟಲ್ಸ್ ಆಫ್ ರೆಡ್ ರೋಸ್ ಅವೈಲಬಲ್ ಇನ್ ಯುವರ್ ಸರೌಂಡಿಂಗ್ಸ್. ಫಿಗರ್ 2.1 ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿ ಏನಾದರೂ ಗುಲಾಬಿ ಗಿಡ ಅಥವಾ ಬೇರೆ ಬಣ್ಣದ ಹೂವಿನ ಗಿಡಗಳಿದ್ರೆ ಅದರಲ್ಲಿ ಇರ್ತಕ್ಕಂತಹ ಆ ಹೂವನ್ನು ಕೀಳಬೇಡಿ. ಅದರಲ್ಲಿ ಉದುರು ಇರುತ್ತಲ್ಲ, ಫಾಲನ್ ಪೆಟಲ್ಸ್, ಕೆಳಗೆ ಎಲ್ಲ ಉದುರು ಹೋಗಿರುತ್ತಲ್ಲ, ಆ ದಳಗಳನ್ನು, ಆ ಪೆಟಲ್ಸ್ಗಳನ್ನ, ಹೂವಿನ ದಳಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಇಟ್ ಈಸ್ ಅಡ್ವೈಸ್ಡ್ ನಾಟ್ ಟು ಪ್ಲಕ್ ಫ್ಲವರ್ಸ್. ಅಂದರೆ ನಿಮ್ಮೆಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಹೂವನ್ನು ಕೀಳಬೇಡಿ ಅಂಥೇಳಿ ನಿಮಗೊಂದು ಸಲಹೆಯನ್ನು ಕೊಡ್ತೀವಿ. ಯು ಮೇ ಪಿಕ್ ಪೆಟಲ್ಸ್ ಆರ್ ಫ್ಲವರ್ಸ್ ಫಾಲನ್ ಆನ್ ದ ಗ್ರೌಂಡ್. ನಿಮ್ಮ ಆ ಒಂದು ಹೂವಿನ ಮೈದಾನದಲ್ಲಿ ಬಿದ್ದಿರ್ತಕ್ಕಂತಹ ಹೂವಿನ ದಳಗಳನ್ನು, ಎಲೆಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಟೇಕ್ ಎ ಫಿಸ್ಟ್ ಫುಲ್ ಆಫ್ ದ ಕಲೆಕ್ಟೆಡ್ ಪೆಟಲ್ಸ್ ಆಫ್ ರೆಡ್ ರೋಸ್ ಆ್ಯಂಡ್ ವಾಶ್ ದಮ್ ವಿತ್ ವಾಟರ್. ಎಲ್ಲ ಎಲೆಗಳನ್ನು ಬಿದ್ದಿರ್ತಕ್ಕಂತಹ ಹೂವಿನ ದಳಗಳನ್ನ ತೆಗೆದುಕೊಂಡು ಅದನ್ನು ನೀಟಾಗಿ ನೀರಿನಲ್ಲಿ ಸ್ವಲ್ಪ ವಾಶ್ ಮಾಡಿ, ಮಣ್ಣು ಧೂಳಾಗಿರುತ್ತೆ ಹಾಗಾಗಿ. ಕ್ರಶ್ ದ ಪೆಟಲ್ಸ್ ಯೂಸಿಂಗ್ ಎ ಮಾರ್ಟರ್ ಆ್ಯಂಡ್ ಪೆಸ್ಟಲ್. ಈಗೇನು ಮಾಡಿ ಅದನ್ನು ಕ್ರಷ್ ಮಾಡಿ ಚೆನ್ನಾಗಿ ಅದನ್ನು ಹರಿಯಿರಿ. ಆ ಎಲ್ಲ ದಳಗಳನ್ನು ಒಂದು ಕಡೆ ಹಾಕಿ ಹರಿಯಿರಿ. ಪ್ಲೇಸ್ ದೆಮ್ ಇನ್ ಗ್ಲಾಸ್ ಟಂಬ್ಲರ್. ಅದನ್ನು ಹರಿದಿರ್ತಕ್ಕಂಥದ್ದನ್ನು ಈ ರೀತಿ ಗ್ಲಾಸ್ ಟಂಬ್ಲರ್, ಒಂದು ಗಾಜಿನ ಲೋಟಕ್ಕೆ ಹಾಕ್ಕೊಳ್ಳಿ. Pour some hot water into the glass tumbler to ensure that the crushed flower petals are completely immersed. ಒಂದು ಬಿಸಿ ನೀರನ್ನು ತೆಗೆದುಕೊಂಡು ಆ ನೀರನ್ನು ಕ್ರಷ್ ಮಾಡಿರ್ತಿರಲ್ಲ, ಚೆನ್ನಾಗಿ ಅರ್ದಿರ್ತಿರಲ್ಲ, ಚೆನ್ನಾಗಿ ಅದನ್ನು ನುಣ್ಣಗೆ ಅರ್ದಿರ್ತಿರಲ್ಲ, ಆದರೆ ಮುಳುಗೋ ಹಾಗೆ ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ, ಅಂದರೆ ರೆಡ್ ರೋಸ್ ಪೆಟಲ್ಸ್ ಇಮ್ಮರ್ಸ್ಡ್ ಇನ್ ಹಾಟ್ ವಾಟರ್, ಬಿಸಿ ನೀರು ಅಲ್ಲಿ ಮುಳುಗಬೇಕು. ನೀವು ಆ ಎಲೆಗಳನ್ನು ಚೆನ್ನಾಗಿ ರುಬ್ಬಿರೋದು ಅಥವಾ ರುಬ್ಬೋದಲ್ಲ, ಅದನ್ನು ನೀಟಾಗಿ ಕ್ರಷ್ ಮಾಡಿರ್ತಿರಲ್ಲ, ಅರ್ದಿರ್ತಿರಲ್ಲ, ಅದನ್ನು ಮುಳುಗುವಷ್ಟು ಚೆನ್ನಾಗಿ ಬಿಸಿ ನೀರನ್ನು ಹಾಕಿ. ಕಾಷನ್, ಪರ್ಫಾರ್ಮ್ ದಿಸ್ ಸ್ಟೆಪ್ಸ್ ಅಂಡರ್ ಸೂಪರ್ವಿಷನ್ಸ್ ಆಫ್ ಆನ್ ಅಡಲ್ಟ್. ದೊಡ್ಡವ್ರ ಸಹಾಯದಿಂದ ಮಾಡಬೇಕು, ನೀವು ಹಾಗೆ ಮಾಡೋಕ್ಕೆ ಹೋಗಬಾರ್ದು. ಬಿಕಾಸ್ ನೆಕ್ಸ್ಟ್ ಸ್ಟೆಪ್ ನೋಡಿ, ಕವರ್ ದ ಗ್ಲಾಸ್ ಟಂಬ್ಲರ್ ವಿತ್ ಎ ಲಿಡ್, ವೆಯ್ಟ್ ಫಾರ್ 5 to 10 minutes ಟಿಲ್ ದ ವಾಟರ್ ಬಿಕಮ್ಸ್ ಕಲರ್ಡ್ ಆ್ಯಂಡ್ ಫಿಲ್ಟರ್ ಇಟ್. ಸ್ವಲ್ಪ ಅದನ್ನು ಬಿಸಿ ಮಾಡಬೇಕಾಗುತ್ತೆ, ಅಥವಾ ಚೆನ್ನಾಗಿ ಬಿಸಿ ಇರ್ತಕ್ಕಂಥ ನೀರನ್ನು ಹಾಕ್ಬೋದು ನೀವು. ಯಾಕಂದರೆ ಸಮ್ಟೈಮ್ಸ್ ಈ ಗ್ಲಾಸ್ ಟಂಬ್ಲರ್ಸ್, ಗಾಜಿನ ಲೋಟ ಅಥವಾ ಪಾತ್ರೆಗಳು ಬಿಸಿಯಾದ ನೀರನ್ನು ಹಾಕಿದಾಗ ಬ್ಲಾಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ದೊಡ್ಡವರ ಸಜೆಷನ್ ಮೇಲೆ ಮಾಡಿ. ಹಾಗೆ 5 to 10 ನಿಮಿಷ ಬಿಸಿ ನೀರು ಒಳಗಡೆ ಆ ನುಣ್ಣಗೆ ಅರ್ದಿರ್ತಕ್ಕಂತಹ ಕೆಂಪು ಬಣ್ಣದ ದಳಗಳನ್ನು ಅದರೊಳಗೆ ಬಿಡಿ. ದ ಫಿಲ್ಟ್ರೇಟ್ ಲಿಕ್ವಿಡ್ ಆಫ್ಟರ್ ಫಿಲ್ಟರ್ಸ್ ಇಸ್ ರಿಕ್ವೈರ್ಡ್ ಫ್ಲವರ್ಸ್ ಎಕ್ಸ್ಟ್ರಾಕ್ಟ್ ಫಿಗರ್ 2.7 ಟು ಬಿ ಯೂಸ್ಡ್ ಆ್ಯಸ್ ಅನ್ ಆಸಿಡ್ ಬೇಸ್ ಇಂಡಿಕೇಟರ್. 10 minutes ಆದಮೇಲೆ ಅದನ್ನು ಫಿಲ್ಟರ್ ಮಾಡ್ಕೊಳ್ಳಿ, ಸೋಸ್ಕೊಳ್ಳಿ. ಅದನ್ನು ಸೋಸಿದ್ದನ್ನು ಈ ರೀತಿ ಒಂದು ಟೆಸ್ಟ್ ಟ್ಯೂಬ್ಗೆ ಅಥವಾ ಒಂದು ಗಾಜಿನ ಪ್ರಣಾಳಕ್ಕೆ ಈ ರೀತಿ ಹಾಕ್ಕೊಳ್ಳಿ. ಟೆಸ್ಟ್ ಟ್ಯೂಬ್ ಅದನ್ನು ಹಾಗೆ ನಿಲ್ಲಲ್ಲ. ಈಗ ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡು, ರೆಡ್ ರೋಸ್ ಎಕ್ಸ್ಟ್ರಾಕ್ಷನ್ ಈ ರೀತಿ ಫಿಲ್ಟರ್ ಆಗಿರ್ತಕ್ಕಂಥದ್ದನ್ನು, ಅಂದರೆ ಅದನ್ನು
ದಳಗಳೆಲ್ಲ ನೀವು ಹರಿದಿರೋದು ಹಾಗಾಗಿ ಸಿಗುತ್ತೆ. ಅದಕ್ಕೆ ಫಿಲ್ಟರ್ ಮಾಡ್ಕೊಳ್ಳಿ, ನೀಟಾಗಿ ಅದರದ್ದು ಕಲರ್ ಎಲ್ಲ ಬಂದಿರುತ್ತೆ, ನೀರಿಗೆ ಬಂದಿರ್ತಕ್ಕಂಥದ್ದನ್ನ ಒಂದಕ್ಕೆ ಟೆಸ್ಟ್ ಟ್ಯೂಬ್ ಕಂಟೈನಿಂಗ್ ರೆಡ್ ರೋಸ್ ಎಕ್ಸ್ಟ್ರಾಕ್ಟ್, ಕುದಿಸಿ ತೆಗೆದಿರ್ತಕ್ಕಂತಹ ಬಿಸಿ ನೀರಿಂದ ತೆಗೆದಿರ್ತಕ್ಕಂತಹ ನೀರನ್ನು, ಕಲರ್ಡ್ ವಾಟರನ್ನು, ರೆಡ್ ರೋಸ್ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥದ್ದನ್ನು ತೆಗೆದುಕೊಳ್ಳಿ. ಆಕ್ಟಿವಿಟಿ ಇನ್ನೊಂದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಮಾಡಬೇಕು, ಲೆಟಸ್ ಫೈಂಡ್ ಇಟ್. ಹಾಗಾದರೆ ಈ ಆ್ಯಸಿಡ್ ಬೇಸ್ ಇಂಡಿಕೇಟರ್ನ ಈಗ ಪ್ರಿಪೇರ್ ಆಯಿತು, ಈಗ ನಮಗೆ ಸಿಗ್ತಿದೆ. ಅಂದರೆ ಇಂಡಿಕೇಟರ್ ಲಿಟ್ಮಸ್ ಪೇಪರ್ ನಮ್ಮ ಹತ್ರ ಇಲ್ಲ, ಅದಕ್ಕೆ ಈ ಲಿಟ್ಮಸ್ ಪೇಪರ್ ಬದಲು ಈ ಇಂಡಿಕೇಟರ್ನ ರೆಡ್ ರೋಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಇದನ್ನೇ ಆ್ಯಸಿಡ್ ಬೇಸ್ ಇಂಡಿಕೇಟರ್ ಆಗಿ ಯೂಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ. Place 10 to 20 drops of prepared red rose extract in each of 2 small transparent bottles or test tubes. Mark them A and B. ಈಗ ಏನು ಮಾಡೋಣ, ನಾವು 2 ಟೆಸ್ಟ್ ಟ್ಯೂಬ್ನ ತೊಗೊಂಡು ಅದಕ್ಕೆ ಒಂದಕ್ಕೆ ಎ ಒಂದು ಬಿ ಅಂತೇಳಿ ಮಾರ್ಕ್ ಮಾಡಿ, ಎರಡಕ್ಕೂ ಈ ರೆಡ್ ರೋಸ್ ಎಕ್ಸ್ಟ್ರಾಕ್ಟ್, ಗುಲಾಬಿ ದಳದ ರಸವನ್ನು ಇಲ್ಲಿ ಎರಡಕ್ಕೂ ಸ್ವಲ್ಪ ಸ್ವಲ್ಪ ಎರಡಕ್ಕೂ ಹಾಕೋಣ. ಆ್ಯಡ್ 20 to 30 drops of lemon juice in test tube A and 20 to 30 drops of soap solution in test tube B with the help of dropper. ಡ್ರಾಪರ್ನ ಸಹಾಯದಿಂದ ಎ ಮತ್ತು ಬಿ ಅಂತೇಳಿ ಎರಡು ಟೆಸ್ಟ್ ಟ್ಯೂಬ್ನ ತೊಗೊಂಡು ಅದಕ್ಕೆ ಈ ಒಂದು ಸೊಲ್ಯೂಷನ್ನ ಎರಡಕ್ಕೂ ಹಾಕಿದ್ದಾರೆ. ಈಗ ಕಂಡುಹಿಡಿಬೇಕಲ್ವಾ, ಒಂದಕ್ಕೆ ಎ ಅಸಿಡಿಕ್ ಯಾವ ತೊಗೊಂಡಿದ್ದಾರೆ, ಲೆಮನ್ ಜ್ಯೂಸ್, ನಿಂಬೆಹಣ್ಣಿನ ರಸವನ್ನು 20-30 ಡ್ರಾಪ್ ಹಾಕಿದ್ದಾರೆ. ಇದಕ್ಕೆ ಬೇಸಿಕ್ಗೆ ಸೋಪ್ ಸೊಲ್ಯೂಷನ್, ಸೋಪಿನ ದ್ರಾವಣವನ್ನು ಹಾಕಿದ್ದಾರೆ. ಏನು, ಅಬ್ಸರ್ವ್ ದ ರೆಕಾರ್ಡ್ ಎನಿ ಕಲರ್ ಚೇಂಜ್ ಟು ಎಕ್ಸ್ಟ್ರಾಕ್ಟ್ ಇನ್ ಟೇಬಲ್ 2.3. ನಿಮಗೆ ಆ ಡ್ರಾಪ್ ಹೂವಿನ ದಳದ ರಸಕ್ಕೆ ಒಂದಕ್ಕೆ 2ರಲ್ಲಿ ತೊಗೊಂಡಿದ್ದಾರೆ, ಒಂದಕ್ಕೆ ನಿಂಬೆಹಣ್ಣಿನ ರಸ ಹಾಕಿದಾಗ ಇನ್ನೊಂದಕ್ಕೆ ಸೋಪಿನ ದ್ರಾವಣವನ್ನು ಹಾಕಿದಾಗ ಯಾವ ರೀತಿ ಬದಲಾವಣೆ ಆಯಿತು ಬಣ್ಣದಲ್ಲಿ, ಅದನ್ನು ನೀವು ರೆಕಾರ್ಡ್ ಮಾಡಿ. ರಿಪೀಟ್ ದ ಸೇಮ್ ವಿತ್ ಅದರ್ ಸ್ಯಾಂಪಲ್ಸ್ ಯೂಸ್ಡ್ ಇನ್ ಆಕ್ಟಿವಿಟಿ 2.1 ರೆಕಾರ್ಡ್. ಇದೇ ರೀತಿ ಬೇರೆ ಬೇರೆದಕ್ಕೆ ಎಷ್ಟೊಂದು ಸೊಲ್ಯೂಷನ್ಗಳಿದೆ ಅಲ್ವಾ, ಅಸಿಡಿಕ್ಕು ಬೇಸಿಕ್ ಅಂತ ಗ್ರೂಪ್ ಮಾಡ್ಕೊಂಡಿದ್ವಿ. ಆ ರೀತಿ ಬೇರೆ ಬೇರೆ ದ್ರಾವಣದ ಮೇಲೂ ಈ ಪ್ರಯೋಗವನ್ನು ಮಾಡಿ ನಿಮ್ಮ ಉತ್ತರವನ್ನು ಬರೆಯಿರಿ. ದ ಚೇಂಜ್ ಇನ್ ಕಲರ್ ಆಫ್ ದ ರೆಡ್ ರೋಸ್ ಎಕ್ಸ್ಟ್ರಾಕ್ಟ್ ಆನ್ ಆ್ಯಡಿಂಗ್ ಲೆಮನ್ ಜ್ಯೂಸ್ ಆ್ಯಂಡ್ ಸೋಪ್ ಸೊಲ್ಯೂಷನ್. ಇಲ್ಲಿ ನೋಡಿ, ರೋಸ್ ಗುಲಾಬಿ ದಳದ ರಸಕ್ಕೆ ನಿಂಬೆಹಣ್ಣನ್ನು ರಸ ಹಾಕಿದಾಗ ರೆಡ್ ಕಲರ್ ಆಗಿದೆ. ಇದು ನೋಡಿ, ಸೋಪಿನ ದ್ರಾವಣ ಹಾಕಿದ್ರೆ ಗ್ರೀನ್ ಕಲರ್ ಆಗಿದೆ ಅಲ್ವಾ, ಸೋಪ್ ಸೊಲ್ಯೂಷನ್. ಸೊ ನಾವಿಲ್ಲಿ ಏನು ಮಾಡಬೇಕು, ಟೆಸ್ಟಿಂಗ್ ದ ನೇಚರ್ ಆಫ್ ಸ್ಯಾಂಪಲ್ಸ್ ವಿತ್ ರೆಡ್ ರೋಸ್ ಎಕ್ಸ್ಟ್ರಾಕ್ಟ್. ಈ ಎಲ್ಲ ಸೊಲ್ಯೂಷನ್ಗಳಿಗೂ ರೆಡ್ ರೋಸ್ ಸೊಲ್ಯೂಷನ್ಗೆ, ಗುಲಾಬಿ ದಳದ ಎಳೆಯ ರಸಕ್ಕೆ ಈ ಎಲ್ಲ ಸೊಲ್ಯೂಷನ್ಗಳನ್ನ ಹಾಕಿ ಏನೇನು ಆನ್ಸರ್ ಬರುತ್ತೆ ಅದನ್ನು ಬರೀಬೇಕಾಗತ್ತೆ. ನಾವು ಏನು ಬರುತ್ತೆ, ಲೆಮನ್ ಜ್ಯೂಸ್ಗೆ ಹಾಕಿದೆ, ಇಲ್ಲೇ ನಾವು ನೋಡಿದ್ದೀವಿ. ನಿಂಬೆಹಣ್ಣಿನ ರಸ ಹಾಕಿದಾಗ ಇಲ್ಲಿ ಯಾವ ಕಲರ್ ಕಾಣಿಸ್ತು, ಕಲರ್ ರೆಡ್. ಯಾವ ಥರ ಕಲರ್ ಚೇಂಜ್ ಆಯಿತು, ರೆಡ್ ಕಲರ್ ಆಯಿತು. ನೇಚರ್ ಆಫ್ ಸಬ್ಸ್ಟೆನ್ಸಸ್, ರೆಡ್ ಕಲರ್ ಬಂತು ಅಂದರೆ ಅದನ್ನು ನಾವು ಏನಂತ ಕರಿತೀವಿ, ಅಸಿಡಿಕ್ ಅಲ್ವಾ, ಅಸಿಡಿಕ್ ಅಂತ ಕರಿತೀವಿ. ಹಾಗೆ ಸೋಪ್ ಸೊಲ್ಯೂಷನ್ ಹಾಕಿದಾಗ ಯಾವ ಕಲರ್ ಬಂತು, ಗ್ರೀನ್ ಕಲರ್ ಬಂದಿದೆ. ಸೊ ಇದನ್ನು ಬೇಸಿಕ್, ಯಾವ ಥರ ನೇಚರ್ ಇದು, ಬೇಸಿಕ್ ಅಂತೇಳಿ ಕರಿತೀವಿ. ಅದೇ ರೀತಿ ಆಮ್ಲ ಜ್ಯೂಸ್, ಆಮ್ಲನೂ ಲೆಮನ್ನು ಎಲ್ಲ ಹುಳಿ ರುಚಿಯನ್ನು ಹೊಂದಿರೋದು. ಇದು ಸಹ ಏನಾಗುತ್ತೆ, ರೆಡ್ ಅಥವಾ ಪಿಂಕ್ ಕಲರ್ ಆಗುತ್ತೆ, ರಿಮೈನ್ಸ್ ರೆಡ್. ಇಲ್ಲಿ ಏನು, ಅಸಿಡಿಕ್. ಅದೇ ರೀತಿ ಇನ್ನೊಂದನ್ನು ತೊಗೊಳ್ಳೋಣ, ಯಾವುದಾದ್ರು ಅಲ್ಲಿ ಕೊಟ್ಟಿರ್ತಕ್ಕಂಥ ಸೊಲ್ಯೂಷನಲ್ಲಿ ಯಾವುದನ್ನು ತೊಗೊಳ್ಳೋಣ, ವಿನಿಗರು, ಬೇಕಿಂಗ್ ಸೋಡಾ, ಯಾವ್ದು ಬೇಕಾದರೂ ತೊಗೋಬೋದು ನಾವು. ವಿನಿಗರ್ ತೊಗೊಳ್ಳೋಣ. ವಿನಿಗರ್ ತೊಗೊಂಡ್ರೆ ಯಾವ ಕಲರ್ ಬರುತ್ತೆ, ರೆಡ್ ಕಲರ್ ಬರುತ್ತೆ. ಸೊ ಯಾವುದು ನೇಚರು, ಅಸಿಡಿಕ್. ಇನ್ನೊಂದು ತಗೊಳ್ಳೋಣ, ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ಯಾವ ಕಲರ್ ಬರುತ್ತೆ, ಗ್ರೀನ್ ಕಲರ್. ಗ್ರೀನ್ ಕಲರ್ ಬಂತು ಅಂದರೆ ಬೇಸಿಕ್. ಈ ರೀತಿ ನೀವು ಬೇರೆ ಉಳಿದಿದ್ದಕ್ಕೂ ನೀವೇ ಟೆಸ್ಟ್ ಮಾಡಿ ಯಾವ ಥರ ಕಲರ್ ಚೇಂಜ್ ಆಗುತ್ತೆ ಮಾಡ್ಬೋದು. ತುಂಬ ಸಿಂಪಲ್ಲು, ನೀವೇ ಮಾಡ್ಬೋದು. ಎಲ್ಲರೂ ಟ್ರೈ ಮಾಡಿ ಕಮೆಂಟ್, ಯಾರೆಲ್ಲ ಮಾಡಿದರೆ ಅದನ್ನು ಕಮೆಂಟ್ ಮಾಡಿ. ಓಕೆನಾ, ಇದಿಷ್ಟು. ಸಿ ನೆಕ್ಸ್ಟ್. ಡಿಸ್ಕಸ್ ಯುವರ್ ಅಬ್ಸರ್ವೇಷನ್ಸ್ ವಿತ್ ಯುವರ್ ಕ್ಲಾಸ್ಮೇಟ್ಸ್. ಇದನ್ನು ನಿಮ್ಮ ಫ್ರೆಂಡ್ಸ್, ನಿಮ್ಮ ಕ್ಲಾಸ್ಮೇಟ್ಸ್ಗಳ ಜೊತೆ, ಸಹಪಾಠಿಗಳ ಜೊತೆ ಇದನ್ನು ಡಿಸ್ಕಸ್ ಮಾಡಿ. ಆರ್ ದ ಸ್ಯಾಂಪಲ್ಸ್ ದಟ್ ಚೇಂಜ್ ದ ಕಲರ್ ಆಫ್ ದ ಫ್ಲವರ್ ಎಕ್ಸ್ಟ್ರಾಕ್ಟ್ ಟು ದ ಶೇಡ್ ಆಫ್ ರೆಡ್
the same as those that changed the color of blue litmus paper to red, group A and group table 2.3. ಈಗ ನೀವು ಏನು ಈ ಫ್ಲವರ್ದು ಜ್ಯೂಸ್ನ ತೊಗೊಂಡು ಯಾವ್ಯಾವ್ದು ಯಾವ ಥರ ರೆಡ್ ಕಲರ್ ಬರುತ್ತೆ, ಹೇಗೆ ಕಲರ್ ಚೇಂಜ್ ಆಗುತ್ತೆ ಅಂತ ಮಾಡಿದ್ದೀರೋ ಅದನ್ನು ಟೇಬಲ್ 2.2ನಲ್ಲಿ ಅಂದರೆ ಈಗ ಬರೆದ್ವಲ್ವಾ ಇದರಲ್ಲಿ ಎಂಟ್ರಿ ಮಾಡಿ ಅಂತೇಳಿ ಹೇಳ್ತಿದ್ದಾರೆ. ಅಲ್ಲಿಗೆ ಕಂಪೇರ್ ಮಾಡಿ. Are the samples that change the color of the flowers extracts to the shade of green the same as those changed the colors of red litmus paper to blue? ಅಂದರೆ ಇದನ್ನ ಇಲ್ಲಿ ಏನೇನು ಚೇಂಜ್ ಆಗಿದೆ, ರೆಡ್ ಕಲರ್ ಇರೋದನ್ನೆಲ್ಲ ನೀವೇನು ಮಾಡಿ ರೆಡ್ ಲಿಟ್ಮಸ್ ಪೇಪರಲ್ಲಿ ಬ್ಲೂ ಲಿಟ್ಮಸ್ ಪೇಪರ್ಗೆ ಹಾಕಿ ನೋಡಿ. ಅಂದರೆ ಇದು ಅಸಿಡಿಕ್ ಅಲ್ವಾ ಅಂತ ಮತ್ತೆ ಟೆಸ್ಟ್ ಮಾಡೋದಕ್ಕೆ ನೀವು ನಾವು 2.2ನಲ್ಲಿ ಲಿಟ್ಮಸ್ ಪೇಪರಲ್ಲಿ ಮಾಡಿದ್ವಲ್ಲವ, ಅದಕ್ಕೆ ಅವ್ರು ಏನು ಮಾಡ್ತಿದ್ದಾರೆ, ಬ್ಲೂ ಲಿಟ್ಮಸ್ ಪೇಪರ್ ರೆಡ್ ಆಗುತ್ತಾ ಅದನ್ನು ಚೆಕ್ ಮಾಡಿ ನೋಡಿ. ಹಾಗೆ ಅದರಲ್ಲಿ ಡಿಪ್ ಮಾಡಿ ನೋಡಿ ಅಂದರೆ ಈ ದ್ರಾವಣಕ್ಕೆ ಇದರೊಳಕ್ಕೆ ಮತ್ತು ಇದರೊಳಕ್ಕೆ ಬೇಸಿಕ್ ಇದು ನೋಡೋದಕ್ಕೆ ಆ ಲಿಟ್ಮಸ್ ಪೇಪರ್ ಕಲರು ಚೇಂಜ್ ಆಯಿತು ಅಂದರೆ ಅಸಿಡಿಕ್ ಬೇಸಿಕ್ ಅಂತ ಈಗ ಕನ್ಫರ್ಮ್ ಆಗುತ್ತೆ. ಹಾಗೆ ಈ ಗ್ರೀನ್ ಕಲರ್ ಯಾವ್ದು ಬಂದಿರುತ್ತೆ ಆ ಸೊಲ್ಯೂಷನ್ ಒಳಗೆ ರೆಡ್ ಲಿಟ್ಮಸ್ ಪೇಪರ್ನ ಡಿಪ್ ಮಾಡಿ ನೋಡಿ ಟು ಬ್ಲೂ ಬರುತ್ತಾ, ಆರ್ ಬ್ಲೂ ಆರ್ ಗ್ರೀನ್. ಆರ್ ದ ಸ್ಯಾಂಪಲ್ ದಟ್ ಡು ನಾಟ್ ಚೇಂಜ್ ದ ಕಲರ್ ಆಫ್ ದ ಫ್ಲವರ್ ಎಕ್ಸ್ಟ್ರಾಕ್ಟ್ ದ ಸೇಮ್ ಆಸ್ ದೋಸ್ ಡಿ ನಾಟ್ ಚೇಂಜ್ ದ ಕಲರ್ ಆಫ್ ರೆಡ್ ಆ್ಯಂಡ್ ಬ್ಲೂ ಲಿಟ್ಮಸ್ ಪೇಪರ್ಸ್. ಒಂದು ವೇಳೆ ಆ ಲಿಟ್ಮಸ್ ಪೇಪರ್ ಹಾಕಿದಾಗ ರೆಡ್ ಕಲರ್ ಚೇಂಜ್ ಆಗಲಿಲ್ಲ ಬ್ಲೂ ಲಿಟ್ಮಸ್ಸು, ಹಾಗೆ ಬ್ಲೂ ಲಿಟ್ಮಸ್ ಪೇಪರು ರೆಡ್ ಲಿಟ್ಮಸ್ ಪೇಪರ್ ಬ್ಲೂಗೆ ಟರ್ನ್ ಆಗಲಿಲ್ಲ ಅಂದರೆ, ಯಾವುದೇ ಚೇಂಜಸ್ ಆಗಲಿಲ್ಲ ಅಂದರೆ ಅದು ಯಾವ ಥರ ಅಂತೇಳಿ ಒಂದ್ಸಲ ಚೆಕ್ ಮಾಡಿ. ಏನು ಚೇಂಜ್ ಆಗಲಿಲ್ಲ ಅಂದರೆ ನೋ ಚೇಂಜ್ ದ ಅದನ್ನು ಗ್ರೂಪ್ ಸಿಗೆ ಟೇಬಲ್ನಲ್ಲಿ ಇರ್ತಕ್ಕಂಥದ್ದನ್ನು ಚೆಕ್ ಮಾಡಿ. ಫ್ರಮ್ ದ ಅಬವ್ ಆಕ್ಟಿವಿಟಿ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ದ ರೆಡ್ ರೋಸ್ ಎಕ್ಸ್ಟ್ರಾಕ್ಟ್ ಕ್ಯಾನ್ ಆಲ್ಸೋ ಬಿ ಯೂಸ್ ಟು ಟೆಸ್ಟ್ ದ ನೇಚರ್ ಆಫ್ ದ ಸಬ್ಸ್ಟೆನ್ಸಸ್. ಈ ಒಂದು ಪರೀಕ್ಷೆಯಿಂದ ನಮಗೆ ಏನಾಗ್ತಾ ಇತ್ತು, ರೆಡ್ ಲಿಟ್ಮಸ್ ಪೇಪರ್ ಅಂದರೆ ಲಿಟ್ಮಸ್ ಪೇಪರ್ ಇಲ್ಲದೆ ಹೋದರೂ ಸಹ ನಾವು ಈ ರೆಡ್ ರೋಸನ್ನು ಕೆಂಪು ಗುಲಾಬಿಯ ರಸದಿಂದ ನಾವು ನೈಸರ್ಗಿಕವಾದ ಸೂಚಕವನ್ನಾಗಿ ಬಳಸ್ಬೋದು. ಇಂಡಿಕೇಟರ್, ನ್ಯಾಚುರಲ್ ಇಂಡಿಕೇಟರ್ ಆಗಿ ರೆಡ್ ರೋಸ್ ಎಕ್ಸ್ಟ್ರಾಕ್ಟ್ನ ಬಳಸ್ಬೋದು ಅಂತೇಳಿ ಇದರಿಂದ ನಮಗೆ ತಿಳಿಯಿತು. ಆ್ಯಂಡ್ ಇಟ್ ಈಸ್ ಅನದರ್ ಎಕ್ಸಾಂಪಲ್ ಆಫ್ ಅನ್ ಆ್ಯಸಿಡ್ ಬೇಸ್ ಇಂಡಿಕೇಟರ್. ಈಗ ಮತ್ತೊಂದು ಆ್ಯಸಿಡ್ ಬೇಸ್ ಆಮ್ಲ ಮತ್ತು ಪ್ರತ್ಯಾಮ್ಲೀಯ ಸೂಚಕಗಳಲ್ಲಿ ಮತ್ತೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ವಿ ಕ್ಯಾನ್ ಕನ್ಕ್ಲೂಡ್ ದಟ್ ದ ರೆಡ್ ರೋಸ್ ಎಕ್ಸ್ಟ್ರಾಕ್ಟ್ ಸೀಮ್ಸ್ ಟು ಗಿವ್ ಅನ್ ರೆಡ್ ಕಲರ್ ಇನ್ ಆನ್ ಆಸಿಡಿಕ್ ಸೊಲ್ಯೂಷನ್ ಆ್ಯಂಡ್ ಗ್ರೀನ್ ಕಲರ್ ಇನ್ ದ ಬೇಸಿಕ್ ಸೊಲ್ಯೂಷನ್. ಆದರೆ ನಾವು ಈ ಒಂದು ಪ್ರಯೋಗದಿಂದ ಏನು ತಿಳ್ಕೊಂಡ್ವಿ, ರೆಡ್ ರೋಸ್ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ರೆಡ್ ಕಲರ್ ಬಂತು ಅಂದರೆ ಅದು ಅಸಿಡಿಕ್ ನೇಚರು ಆಮ್ಲೀಯ ಗುಣವನ್ನು ಹೊಂದಿದೆ ಆ ದ್ರಾವಣ. ಗ್ರೀನ್ ಕಲರ್ ಯಾವ್ದು ಬಂದಿದೆ, ಹಸಿರು ಬಣ್ಣ ಹೊಂದಿರ್ತಕ್ಕಂಥ ದ್ರಾವಣ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ ಅಂತ ತಿಳ್ಕೊಂಡ್ವಿ. Can you now fill in the nature of substances in table 2.3? ಮಾಡಿ 2.3 ಅಲ್ವಾ, nature of substances. Next, we are sure that you will be excited about the above results. ನಿಮ್ಮೆಲ್ಲರಿಗೂ above results ಮೇಲೆ ಇರ್ತಕ್ಕಂತಹ ರಿಸಲ್ಟ್ ಮಾಡಿ ತಿಳ್ಕೊಳ್ಳೋದಕ್ಕೆ ಎಲ್ಲರೂ ಉತ್ಸುಕರಾಗಿದ್ದೀರಾ ಅಂತ ಗೊತ್ತು. You may repeat the process of preparing the extract and testing substances with some vegetables, fruits or flowers such as beetroot, purple, cabbage, turmeric, Indian blackberry, jamun and red hibiscus, gudhal flowers. They can also act as an acid base indicator. ಹಾಗಾದರೆ ನಾವು ಒಂದು ಮಾಡಿ ತೋರಿಸಿದ್ದೀವಿ ನಿಮಗೆ. ನಿಮ್ಮ ಸುತ್ತಮುತ್ತ ಸಿಗ್ತಕ್ಕಂತಹ ಯಾವುದೆಲ್ಲ ಇರ್ಬೋದು, ಕೆಲವೊಂದು ವೆಜಿಟೇಬಲ್ಸ್ಗಳನ್ನ ತಗೊಳ್ಳಿ, ಅವುಗಳ ರಸದಿಂದ ಮಾಡಿ, ಫ್ರೂಟ್ಸ್ಗಳನ್ನ ಹಣ್ಣುಗಳನ್ನ ತಗೊಳ್ಳಿ, ಅಥವಾ ಫ್ಲವರ್ಸ್ ಈಗ ಮಾಡಿದ್ವಿ ಆ ಥರ ಬೀಟ್ರೂಟ್ ರಸವನ್ನು ತಗೊಳ್ಳಿ, ಪರ್ಪಲ್ ಕ್ಯಾಬೇಜ್ನ ತಗೊಳ್ಳಿ, ನೀಲಿ ಕ್ಯಾಬೇಜ್, ಟರ್ಮರಿಕ್ ಅರಿಶಿಣವನ್ನು ತಗೊಳ್ಳಿ, ಇಂಡಿಯನ್ ಬ್ಲ್ಯಾಕ್ಬೆರ್ರಿ ನೇರಳೆ ಹಣ್ಣು ಅದನ್ನು ತಗೊಳ್ಳಿ, ರೆಡ್ ಹೈಬಿಸ್ಕಸ್ ಕೆಂಪು ದಾಸವಾಳ, ಈ ಎಲ್ಲ ಹೂವು ಹಣ್ಣು ತರಕಾರಿ ಇವುಗಳ ರಸವನ್ನು ಸಹ ಆಮ್ಲ ಮತ್ತು ಪ್ರತ್ಯಾಮ್ಲೀಯ ಸೂಚಕಗಳಿಗೆ ಆ್ಯಸಿಡ್ ಬೇಸ್ ಇಂಡಿಕೇಟರ್ ಈಗ ಹೇಗೆ ನಾವು ರೆಡ್ ರೋಸನ್ನ ಎಕ್ಸ್ಟ್ರಾಕ್ಟ್ನ ಮಾಡಿದ್ವಿ ಇವುಗಳ ಮೇಲೂ ನೀವು ಪ್ರಯೋಗವನ್ನು ಮಾಡಿ ಟೆಸ್ಟನ್ನು ಮಾಡಿ ಅವುಗಳ ಉತ್ತರವನ್ನು ತಿಳ್ಕೊಳ್ಳಿ. ಫ್ರೀ ಟೈಮಲ್ಲಿ ಎವ್ರಿ ವೀಕು ಒಂದೊಂದನ್ನು ಮಾಡ್ಬೋದು. ಬೀಟ್ರೂಟ್ ರಸದಲ್ಲಿ ಮಾಡ್ಬೋದು, ಆರಾಮಾಗಿ ಮನೇಲಿ ಸಿಗುತ್ತೆ. ಅರಿಶಿಣನೂ ಮನೇಲಿ ಸಿಗುತ್ತೆ. ನೇರಳೆ ಹಣ್ಣು ಟೈಮಲ್ಲಿ ನೇರಳೆ ಹಣ್ಣನ್ನು ಮಾಡ್ಬೋದು ಅಲ್ವಾ. ಈ ರೀತಿ ನೀವು ಹೈಬಿಸ್ಕಸ್ ದಾಸವಾಳ ಎಲ್ಲರ ಮನೇಲೂ ಇರುತ್ತೆ, ಇದರಲ್ಲೂ ಮಾಡ್ಬೋದು. ಅರ್ಥ ಆಯ್ತಾ? ಮಾಡಿ ಅದನ್ನು ಕಮೆಂಟ್ ಮಾಡಿ ಯಾರೆಲ್ಲ ಮಾಡಿದ್ರಿ ಅಂತೇಳಿ. ಐ ಹೋಪ್ ಯು ಆರ್ ಆಲ್ ಟ್ರೈ ಟು ಎಕ್ಸ್ಪೆರಿಮೆಂಟ್ ಅಂದ್ಕೊಂಡಿದ್ದೀನಿ. ಈ ಲೆಸನ್ನೇ ನೀವು ಹೊಸದನ್ನು ಮಾಡಿ ಪ್ರಯೋಗಗಳನ್ನ ಮಾಡಿ ತಿಳ್ಕೊಳ್ಳುವಂಥದ್ದು. ದಟ್ ಈಸ್ ದ ಕ್ಯೂರಿಯಾಸಿಟಿ ಆಫ್ ಸೈನ್ಸ್. ವಿಜ್ಞಾನದ ಕುತೂಹಲ ಅಂದ್ರೇ ಅದು. ಆಯಿತಾ? ಫ್ಯಾಸಿನೇಟಿಂಗ್ ಫ್ಯಾಕ್ಟ್ಸ್, ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಕೆಲವೊಂದು ಅದ್ಭುತವಾದ ಸತ್ಯಗಳು. ಯಾವುದೇಳಿ? Hydrangea is a plant that grows in
a cooler climate in the Himalayan region and the northeastern states. It gives flowers of different colors depending on the nature of the soil. ಹಿಮಾಲಯದ ತಪ್ಪಲಿನಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ಹೈಡ್ರಾಜಿಯಾ ಅಂತ ಒಂದು ಸಸ್ಯ ಇದೆ. ಅದರಲ್ಲಿ ಬೇರೆ ಬೇರೆ ಕಲರನ್ನು ಉಂಟು ಮಾಡುವಂತಹ ಒಂದೇ ಗಿಡ, ಆದರೆ ಬೇರೆ ಬೇರೆ ಇಲ್ಲಿ ಕೊಟ್ಟಿದ್ದಾರೆ ಹೈಡ್ರಾಜಿಯಾ ಫ್ಲವರ್ಸ್. ಒಂದು ಬ್ಲೂ ಕಲರ್ ಇದೆ, ಒಂದು ಪಿಂಕ್ ಕಲರ್ ಇದೆ. ಬೇರೆ ಬೇರೆ ಬಣ್ಣವನ್ನು ಕೊಡುವಂತಹ ಹೂಗಳು ಬಿಡುತ್ತೆ. ಹೇಗೆ ಇಟ್ ಗಿವ್ಸ್ ದ ಫ್ಲವರ್ಸ್ ಆಫ್ ಡಿಫ್ರೆಂಟ್ ಕಲರ್ಸ್ ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದ ಸಾಯಿಲ್. ಆ ಒಂದು ನೇಚರ್, ಆ ಪ್ರಕೃತಿಯಲ್ಲಿ ಮಣ್ಣಿನ ಗುಣದ ಆಧಾರದ ಮೇಲೆ ಅಂತೆ. ಮಣ್ಣೇನಾದರೂ ಅಸಿಡಿಕ್ ಆಗಿತ್ತು ಅದು ಬ್ಲೂ ಕಲರು, ಬೇಸಿಕ್ ಆಗಿತ್ತು ಪಿಂಕ್ ಕಲರ್. ನೋಡಿ, ಮಣ್ಣಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಗುಣದ ಆಧಾರದ ಮೇಲೆ ಆ ಸಸ್ಯಗಳು ಬೇರೆ ಬೇರೆ ಬಣ್ಣದ ಹೂಗಳನ್ನು ಬಿಡುತ್ತಂತೆ. ಇಂಥ ಅದ್ಭುತ ಅಲ್ವಾ ಪ್ರಕೃತಿ ಅನ್ನೋದು. ನಮ್ಮ ಮನುಷ್ಯನ ಕೈಲಿ ಮಾಡೋಕ್ಕಾಗದೇ ಇರ್ತಕ್ಕಂಥ ಸುಂದರವಾದ ಪ್ರಕೃತಿ ಇದು. ಅದನ್ನು ನಾವೆಲ್ಲರೂ ಕಾಪಾಡ್ಕೋಬೇಕು. ಪ್ರತಿಯೊಂದು ಸಸ್ಯಗಳು, ಪ್ರಾಣಿಗಳೆಲ್ಲ ನಾವು ಸೃಷ್ಟಿಸೋಕ್ಕಾಗತ್ತಾ? ಖಂಡಿತ ಅಲ್ಲ. ಹಾಗಾಗಿ ಎಲ್ಲವನ್ನು ನಾವು ಉಳಿಸ್ಕೊಳ್ಳೋಣ, ಹೆಚ್ಚೆಚ್ಚು ಮರ ಗಿಡಗಳನ್ನ ಬೆಳೆಸೋಣ. ಅಸಿಡಿಕ್ ಸಾಯಿಲ್ ಪ್ರೊಡ್ಯೂಸಸ್ ಬ್ಲೂ ಕಲರ್ ಫ್ಲವರ್. ನೋಡಿ ಹೇಳಿದ್ದಲ್ಲ, ಯಾವ ಮಣ್ಣಲ್ಲಿ ಅಸಿಡಿಕ್ ನೇಚರ್, ಆಮ್ಲೀಯ ಗುಣ ಹೆಚ್ಚಾಗಿರುತ್ತೆ, ಆ ಮಣ್ಣಲ್ಲಿ ಬೆಳೆದಿರ್ತಕ್ಕಂಥ ಹೈಡ್ರಾಜಿಯಾ ಪ್ಲ್ಯಾಂಟು ಯಾವ ಕಲರ್ ಫ್ಲವರ್ನ ಕೊಡುತ್ತಂತೆ? ಬ್ಲೂ ಕಲರ್ ಫ್ಲವರ್ ಕೊಡುತ್ತಂತೆ. ವೆರಾಸ್ ಆ್ಯಂಡ್ ಬೇಸಿಕ್ ಸಾಯಿಲ್, ಆ ಮಣ್ಣಲ್ಲಿ ಬೇಸಿಕ್ ಪ್ರತ್ಯಾಮ್ಲಯ ಜಾಸ್ತಿ ಆಗಿದ್ರೆ ದ ಫ್ಲವರ್ಸ್ ಆರ್ ಪಿಂಕ್ ಆರ್ ರೆಡ್ ಅಂತೆ. ಆ ಫ್ಲವರು ಅದರಲ್ಲಿ ಪ್ರತ್ಯಾಮ್ಲಯ ಜಾಸ್ತಿ ಆಗಿದ್ರೆ ಆ ಗಿಡ ಪಿಂಕ್ ಅಥವಾ ರೆಡ್ ಕಲರ್ ಹೂವನ್ನು ಬಿಡುತ್ತಂತೆ. ಕ್ಯಾನ್ ಗಾರ್ಡನರ್ಸ್ ಆಲ್ಟರ್ ದ ಕಲರ್ಸ್ ಆಫ್ ಹೈಡ್ರಾಜಿಯಾ ಫ್ಲವರ್ಸ್ ದ ಅಡ್ಜಸ್ಟಿಂಗ್ ದ ಅಸಿಡಿಕ್ ಆರ್ ಬೇಸಿಕ್ ನೇಚರ್ ಆಫ್ ದ ಸಾಯಿಲ್. ಹಾಗಾದರೆ ರೈತರು ಆ ಗಾರ್ಡನಲ್ಲಿ ಹೈಡ್ರಾಜಿಯಾ ಫ್ಲವರ್ಸ್ನ ನೋಡಿಕೊಂಡು ಅವ್ರ ಅಸಿಡಿಕ್ ಮತ್ತು ಬೇಸಿಕ್ ಅಂತ ಮಣ್ಣಿನಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದಾ ಅಂತೇಳಿ ಕೇಳ್ತಿದ್ದಾರೆ. ಖಂಡಿತ ಇದು ನೇಚರ್ ನೋಡಿ, ಅದ್ಭುತವಾಗಿ ನೇಚರೇ ಉತ್ತರ ಕೊಟ್ಟಿರುವಂಥದ್ದು. ಕಲರ್ ಆಫ್ ಫ್ಲವರ್ ನೋಡೇನೆ ಮಣ್ಣಿನಲ್ಲಿ ಆಮ್ಲೀಯ ಜಾಸ್ತಿ ಇದೆಯಾ, ಆಸಿಡ್ ಜಾಸ್ತಿ ಇದೆಯಾ, ಈ ಮಣ್ಣಲ್ಲಿ ಬೇಸ್ ಜಾಸ್ತಿ ಇದೆಯಾ ಅಂತ ತಿಳಿಸುವಂಥ ನೇಚರೇ ನಮಗೆ ತಿಳಿಸುವಂತಹ ಒಂದು ಅದ್ಭುತವಾದಂತಹ ಇದು. ಟರ್ಮರಿಕ್ ಆಸ್ ಆನ್ ಇಂಡಿಕೇಟರ್. ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಇಷ್ಟರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಬಿಕಾಸ್ ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಸ್ವಲ್ಪ ಅರ್ಥ ಆಗೋದು ಕಷ್ಟ. ಕನ್ನಡದಲ್ಲಿ ಕೇಳಿದ್ರೆ ಅರ್ಥ ಆಗುತ್ತೆ. ಆ್ಯಂಡ್ ಆದಷ್ಟು ನಾವು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. 2 ಟೈಮ್ or 3 ಟೈಮ್ ಆಡಿಯೋನ ಕೇಳಿ. ಓಕೆ, ಇದನ್ನು ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. Draw a neat label diagram of the tube containing a red rose extract. ಇದನ್ನು ಒಂದ್ಸಲ ಡ್ರಾ ಮಾಡಿ ಲೇಬಲ್ ಮಾಡಿ. Outline the red rose extract as an indicator. ಇದನ್ನು ಬರೀಬೇಕಾಗತ್ತೆ ನೀವು. ಇಷ್ಟನ್ನು ಬರೀ. And write and testing the nature of samples with red rose extract. ಇದನ್ನು ಮಾಡಿ ನೀವು ಉಳಿದಂಥ ಆ್ಯಸಿಡ್ ಬೇಸನ್ನು ಟೆಸ್ಟ್ ಮಾಡಿ ಇದರಲ್ಲಿ ಫಿಲ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಆಲ್ಮೋಸ್ಟ್ 5 ಫಿಲ್ ಮಾಡಿದ್ದೀನಿ. Write a short note on hydrogia plant flowers. Hydrogia flowers. ಇದ್ರ ಬಗ್ಗೆ ಶಾರ್ಟ್ ನೋಟ್ ಬರೀರಿ. ವೇರ್ ಈಸ್ ದ ಹೈಡ್ರಾಜಿಯಾ ಫ್ಲವರ್ಸ್ ಫೌಂಡ್? ವೇರ್ ಈಸ್ ಹಿಮಾಲಯ ರೀಜನ್, ದ ನಾರ್ತ್ ಈಸ್ಟರ್ನ್ ಸ್ಟೇಟ್. ಅದೇ ಆನ್ಸರು. ಓಕೆ, ಹೌ ದ ಹೈಡ್ರಾಜಿಯಾ ಫ್ಲವರ್ಸ್ ಇಟ್ ಗಿವ್ಸ್ ದ ಡಿಫ್ರೆಂಟ್ ಕಲರ್ಸ್ ಆಫ್ ಫ್ಲವರ್ಸ್. ಡಿಫ್ರೆಂಟ್ ಕಲರ್ಸ್ ಆಫ್ ಫ್ಲವರ್ಸ್ ಹೇಗೆ ಹೈಡ್ರಾಜಿಯಾ ಪ್ಲಾಂಟು ಕೊಡುತ್ತೆ? ಬಿಕಾಸ್ ಡಿಪೆಂಡಿಂಗ್ ಆನ್ ದ ನೇಚರ್. ಇಲ್ಲಿಂದ ಆನ್ಸರ್ ಸಿಗುತ್ತೆ ನಿಮಗೆ. ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದ ಸಾಯಿಲ್. ಆ್ಯಂಡ್ ರೈಟ್ ಎ ಶಾರ್ಟ್ ನೋಡಲ್ಲಿ ಇಲ್ಲಿಂದ ಎಲ್ಲಿ ಬರುತ್ತೆ? ಅಸಿಡಿಕ್ ಸಾಯಿಲ್ ಪ್ರೊಡ್ಯೂಸಸ್ ಬ್ಲೂ ಕಲರ್ ಫ್ಲವರ್ಸ್. ಇದನ್ನು ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ 2.1.3ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.